ಎಲ್ಲರಿಗೂ ನಮಸ್ತೆ. ನಾನು ನಿಮ್ಗೊಂದು ಮುಖ್ಯವಾದ ವಿಷಯದ ಬಗ್ಗೆ ಹೇಳಕ್ ಬಂದಿದ್ದೀನಿ. ಅದೇ ವಕ್ಫ್ ಬಿಲ್. ಇದು ವಕ್ಫ್ ಬಿಲ್ ಇಂಡಿಯಾದಲ್ಲಿ ಬಂದ್ಮೇಲೆ ಏನೆಲ್ಲ ಗೊಂದಲ ಆಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದರಲ್ಲಿ ವಕ್ಫ್ ಅಂತ ಹೇಳಿದ್ರೆ ಇದು ಒಂದು ಅರೇಬಿಕ್ ವರ್ಡ್ ಆಗಿದೆ, ಹಾಗೆ ಇದು ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿದೆ. ಇದಕ್ಕೆ ಎಲ್ಲರೂ ಆಸ್ತಿನ ದಾನ ಮಾಡ್ತಿರ್ತಾರೆ. ರೈಲ್ವೆ ಮತ್ತು ಆರ್ಮಿ ಆದ್ಮೇಲೆ ವಕ್ಫ್ ಬೋರ್ಡ್ಗೆನೆ ಜಾಸ್ತಿ ಆಸ್ತಿ ಇರೋದು. ಸರಿ, ಈಗ ಇದನ್ನ ಬಿಲ್ ಪಾಸ್ ಮಾಡಿದಾರಲ್ಲ, ಏನೇನ್ ಮೇನ್ ಪಾಯಿಂಟ್ಸ್ ಇರುತ್ತೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ ಮುಂದೆ ಯಾವುದೇ ಏಕಪಕ್ಷೀಯ ಭೂ ಘೋಷಣೆ ಇರುವುದಿಲ್ಲ. ಅಂದ್ರೆ ಸರಿಯಾದ ಪ್ರಕ್ರಿಯೆ ಇಲ್ಲದೆ ಯಾರ ಭೂಮಿಯನ್ನು ಕೂಡ ವಕ್ಫ್ ಭೂಮಿ ಎಂದು ಪರಿಗಣಿಸಕ್ಕಾಗಲ್ಲ. ಪಾಯಿಂಟ್ ನಂಬರ್ 2, ಮಹಿಳೆಯರು ತಮ್ಮ ಸರಿಯಾದ ಪಾಲನ್ನು ಪಡೆಯುತ್ತಾರೆ, ಹಾಗೆ ಈ ಕಾಯ್ದೆಯಿಂದ ತಮ್ಮ ಉತ್ತರಾಧಿಕಾರವನ್ನು ರಕ್ಷಿಸಿಕೊಳ್ಳುತ್ತಾರೆ. ಪಾಯಿಂಟ್ ನಂಬರ್ 3, ಇನ್ಮೇಲೆ ವಕ್ಫ್ ಆಸ್ತಿಗಳು ಎಲ್ಲ ಡಿಜಿಟಲ್ ಆಗ್ತವೆ, ಅಂದ್ರೆ ಆನ್ಲೈನ್ ಮುಖಾಂತರನೇ ನಡೀತವೆ. ಅದು ಕೂಡ ಕೇಂದ್ರೀಕೃತ ಪಾರದರ್ಶಕ ಆನ್ಲೈನ್ ಪೋರ್ಟಲ್ ಮೂಲಕ ನಡೆಯುತ್ತವೆ. ಪಾಯಿಂಟ್ ನಂಬರ್ 4, ಶಿಯಾ, ವೊಹರಾ, ಮುಸ್ಲಿಂ, ಒಬಿಸಿ ಅವರಿಗೆ ಹೆಚ್ಚಿನ ಇಂಪಾರ್ಟೆನ್ಸ್ ನೀಡುತ್ತಾರೆ. ಪಾಯಿಂಟ್ ನಂಬರ್ 5, ಪರಂಪರೆ ಮತ್ತು ಬುಡಕಟ್ಟು ಭೂಮಿಯನ್ನು ರಕ್ಷಿಸುತ್ತದೆ. ಹಾಗೆ ಇನ್ಮೇಲೆ ವಕ್ಫ್ ಹೆಸರಿನಲ್ಲಿ ಯಾವುದೇ ದುರುಪಯೋಗ ನಡೆಯುವುದಿಲ್ಲ. ಈ ಪಾಯಿಂಟ್ಸ್ ನೆಲ್ಲ ನೆನಪಿಟ್ಕೊಳ್ಳಿ. ಥ್ಯಾಂಕ್ ಯು.